ನಮಸ್ಕಾರ ಆತ್ಮೀಯ ವೀಕ್ಷಕರೇ, ವಿಮೆನ್ಸ್ ಕ್ಲಬ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹೆಣ್ಣು ತನ್ನ ಆಸಕ್ತಿ, ಕನಸುಗಳನ್ನು, ಅಭಿರುಚಿಯನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಇನ್ನೊಂದು ವೇದಿಕೆ ಸಾಹಿತ್ಯ. ಕನ್ನಡ ಸಾಹಿತ್ಯ, ಅದರಲ್ಲೂ ಮಹಿಳೆಯ ಸಾಹಿತ್ಯ, ಅದು ಬೆಳೆದು ಬಂದಂತಹ ರೀತಿ, ಮಹಿಳಾ ಸಾಹಿತ್ಯದ ಬಗೆಗಿರುವ ವಿಮರ್ಶೆ, ಈ ಬಗ್ಗೆ ನಮಗೆ ಮಾಹಿತಿ ನೀಡಲಿಕ್ಕೆ ಬಂದಿದ್ದಾರೆ ಪ್ರೊಫೆಸರ್ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ. ಇವರು ಖ್ಯಾತ ವಿಮರ್ಶಕರು. ಬನ್ನಿ ಇವರ ಜೊತೆ ಮಾತಾಡೋಣ, ಬಹಳಷ್ಟು ಮಾಹಿತಿಗಳನ್ನು ಇವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕನ್ನಡ ಸಾಹಿತ್ಯದಲ್ಲಿ ಮಹಿಳಾ ಸಾಹಿತ್ಯ ಅದು ಹುಟ್ಟಿದ್ದು, ಅದು ಬೆಳೆದು ಬಂದಂತಹ ರೀತಿ, ಈಗ ಅದು ಯಾವ ರೀತಿಯಾಗಿ ಬೆಳೀತಾ ಇದೆ, ಇದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ಬೋದಾ? ಸ್ವಲ್ಪ ದೊಡ್ಡ ಉತ್ತರ ನಿರೀಕ್ಷಿಸುವ ಪ್ರಶ್ನೆ ಇದು. ಮುಖ್ಯವಾಗಿ ನಮ್ಮ ಮಹಿಳಾ ಸಾಹಿತ್ಯದ ಮೂಲ ಇರುವುದು ನಮ್ಮ ಜನಪದ ಸಾಹಿತ್ಯದಲ್ಲಿ. ಜನಪದ ಸಾಹಿತ್ಯ ಅಂದರೆ ಅದು ಅಲಿಖಿತ ಸಾಹಿತ್ಯ. ಈಗ ಕೆರೆಗಾರದಂಥ ಒಂದು ಪ್ರಸಿದ್ಧ ಕಥಾನಕವನ್ನು ಕನ್ನಡದಲ್ಲುಂಟು. ಒಬ್ಬಳು ಸೊಸೆಯನ್ನು ಒಂದು ಕೆರೆಯಲ್ಲಿ ನೀರು ಬರಬೇಕೆಂಬ ಕಾರಣಕ್ಕೆ ಬಲಿ ಕೊಟ್ಟ ಒಂದು ಕಥೆ. ಅಥವಾ ನಮ್ಮ ತುಳುವಿನಲ್ಲಿ ಈಗ ಸಿರಿಪಾಡ್ದನ ಉಂಟು. ಇಂಥದ್ದೆಲ್ಲ ಆ ಕಾಲದಲ್ಲಿ ಬರೆದವರು ಮಹಿಳೆಯರೇ ಇರಬಹುದು, ಆದರೆ ಯಾವ ಬರೆದದ್ದು ಅಂತ ಅದು ದಾಖಲಾಗಿದೆ. ಆದರೆ ದಾಖಲಾದ ಸಾಹಿತ್ಯ ಚರಿತ್ರೆಯಲ್ಲಿ ನಮಗೆ ಬಹಳ ಮುಖ್ಯವಾಗಿ ಈಗ ಮಹಿಳೆಯರು ಕಾಣಿಸುವುದು 12ನೇ ಶತಮಾನದಲ್ಲಿ ವಚನ ಚಳವಳಿಯ ಕಾಲದಲ್ಲಿ. ಸುಮಾರು 33 ಮಂದಿ ವಚನಕಾರ್ತಿಯರು ನಮಗಲ್ಲಿ ಕಾಣಲಿಕ್ಕೆ ಸಿಗುತ್ತಾರೆ. ಅದರಲ್ಲಿ ಬಹಳ ಮುಖ್ಯ ಹೆಸರು ಅಂದರೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಇವತ್ತು ಕನ್ನಡದ ಮಾತ್ರವಲ್ಲ, ಇಡೀ ಭಾರತದ ಒಬ್ಬಳು ಮುಖ್ಯ ಕವಯಿತ್ರಿ ಅಂತ ಅವಳನ್ನೆಲ್ಲರೂ ಗುರುತಿಸಿದ್ದಾರೆ. ಹಾಗೆ ನೀಲಾಂಬಿಕೆ, ಮುಕ್ತಾಯಕ್ಕ, ಮೂಳಿಕೆ ಮಹಾದೇವಿ ಇಂಥವರೆಲ್ಲ ಕೆಲವರು ನೂರಾರು ವಚನ ಬರೆದಿದ್ದಾರೆ. 1-2 ವಚನ ಬರೆದವರು ಕೂಡ ಇದ್ದಾರೆ. ಆಮೇಲೆ 17ನೇ ಶತಮಾನದವರೆಗೆ ಏನೋ ಒಂದು ಮಹಾ ಮೌನ ಕಾಣಿಸ್ತದೆ. ಜನಪದ ಸಾಹಿತ್ಯ ಇದ್ದಿರಬಹುದು, ದಾಖಲೆಗಳಲ್ಲಿ ಮಹಿಳೆ ಕಾಣಿಸುವುದಿಲ್ಲ. 17ನೇ ಶತಮಾನದಲ್ಲಿ ಸಂಚಿಯ ಹೊನ್ನಮ್ಮ ಕಾಣಿಸ್ತಾಳೆ. ಸಂಚಿಯ ಹೊನ್ನಮ್ಮ ನೋಡಿ, ಅವಳು ಸಂಚಿ ಅಂದ್ರೆ ಚೀಲ, ರಾಣಿಯ ಎಲೆ ಅಡಿಕ ಚೀಲ ಹಿಡ್ಕೊಂಡಿದ್ದವಳು. ಅಂತ ಸ್ಥಿತಿಯಲ್ಲಿದ್ದ ಚೆನ್ನಮ್ಮ ಅವಳು ಒಂದು ಮಹಿಳೆಯರ ಪರವಾಗಿ ಒಂದು ಕಾವ್ಯ ಬರೆದ್ಲು ಅಂತ ಹೇಳಿದ್ರೆ ಮೇಲ್ನೋಟಕ್ಕದ್ದು ಹದಿಬದಿಯ ಧರ್ಮ. ಆದ್ರೂ ಕೂಡ ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿದರು ಅಂತ ಒಂದು ಪ್ರಶ್ನಿಸುವ ಒಂದು ಮನೋಧರ್ಮ ಅವಳದಿದೆ. ಹೌದು, ಅಂದ್ರೆ ಆ ಶತಮಾನದಲ್ಲಿ ಆ ಒಂದು ಹೆಣ್ಣಿನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಹೇಳಲಿಕ್ಕೆ ಪ್ರಾರಂಭ ಆಗಿದೆ. ಅದರ ಒಂದು ಒಳನೋಟಗಳು ಅಲ್ಲಿ ಅವಳಲ್ಲಿ ಕಾಣಿಸ್ತದೆ. ಶೃಂಗಾರವ್ವ ಅಂತ ಒಬ್ಳು ಆ ಕಾಲದಲ್ಲಿ ಇದ್ದವಳು, ಅವಳು ಪದ್ಮಿನಿ ಕಲ್ಯಾಣ ಅಂತ ಬರೀತಾಳೆ. ಅಲ್ಲೂ ಆ ಹೆಸರನ್ನು ಗಮನಿಸಿ, ಅವಳು ಬರೆಯುವುದು ಪದ್ಮಿನಿ ಕಲ್ಯಾಣ, ವೆಂಕಟರಮಣ ಕಲ್ಯಾಣ ಅಲ್ಲ, ಮಹಿಳೆಗೆ ಮಾತು ಕೊಡ್ತಾಳೆ. ಚೆಲುವಾಂಬೆ ಅಂತ ಒಬ್ಳು ರಾಣಿ ಒಂದು ಕಾವ್ಯ ಬರ್ತಾಳೆ. ಬಹಳ ಕುತೂಹಲ ಹುಟ್ಟಿಸುವ ವಸ್ತು ಇದರದ್ದು. ಡಿಲ್ಲಿಯ ಸುಲ್ತಾನ್ ಒಬ್ಬಳ ಮಗಳು ವರನಂದಿ ಅಂತ, ಅವಳಿಗೆ ಅವಳಪ್ಪ ಸುಲ್ತಾನ ಈ ಕಡೆ ದಕ್ಷಿಣಕ್ಕೆ ಬಂದವ ಒಂದು ಚೆಲುವರಾಯ ದೇವರ ಮೂರ್ತಿಯನ್ನು ತಗೊಂಡೋಗಿ ಕೊಡ್ತಾನೆ. ಅವನಿಗೆ ಎಲ್ಲೋ ಆಕ್ರಮಣ ಮಾಡುವಾಗ ಸಿಕ್ಕಿದ್ದದು. ಆ ಹುಡುಗಿ ಚೆಲುವರಾಯನನ್ನು ಪ್ರೇಮಿಸ್ತಾಳೆ. ಮುಂದೆ ಆ ಚೆಲುವರಾಯನಿಗೂ ಸುಲ್ತಾನ ಮಗಳಿಗೂ ವರನಂದಿಗೂ ಮದುವೆ ಆಯಿತು ಎಂಬುದು ಈ ಕಾವ್ಯದ ವಸ್ತು. ಅಂದ್ರೆ ಒಂದು ರೀತಿಯಲ್ಲಿ ಅದು ಆ ಕಾಲದ ಒಂದು ಅಂತರ್ಧರ್ಮೀಯ ವಿವಾಹ. ಹೌದು, ಅಂತ ಒಂದು ಕಾವ್ಯವನ್ನು ಆ ರಾಣಿ ಚೆಲುವಾಂಬ ಬರೆದಿದ್ದಾಳೆ. ಇನ್ನು ಕೆಲವರ ಆ ಮಹಿಳೆಯರ ಬದುಕು ಎಷ್ಟು ದಾರುಣ ಆಗಿತ್ತು ಅಂತ ಅದು ನೋಡಿದರೆ ಬಹಳ ಸಂಕಟ ಆಗ್ತದೆ. ಉದಾಹರಣೆಗೆ ಗಲಗಲಿಯ ಅವ್ವ ರಮಾಬಾಯಿ ಅಂತ ಅವರ ಹೆಸರು. ಆ ಕವಯಿತ್ರಿ 12 ವರ್ಷದ ಹುಡುಗಿಗೆ 95 ವರ್ಷದ ಒಬ್ಬ ಮುದ್ಗಲಾಚಾರ್ಯ ಎಂಬವನೊಡನೆ ಮದುವೆಯಾಗಿ 8 ದಿನದಲ್ಲಿ ಅವಳು ವಿಧವೆ ಆಗ್ತಾಳೆ. ಅವಳು ಮುಂದೆ ಕವಯಿತ್ರಿ ಆಗ್ತಾಳೆ. ಅದೇ ರೀತಿ ಬಹುಶಃ ಆ ಕಾಲದಲ್ಲಿ ಬಾಲ ವಿಧೇಯರಾದ ಇಂಥ ಎಷ್ಟೋ ಜನ ಪ್ರತಿಭಾವಂತ ಕವಯಿತ್ರಿಯರಿಗೆ ಈ ಭಕ್ತಿ ಮತ್ತು ಈ ಕಾವ್ಯ ಒಂದು ಅಡಗುತಾಣ ಆಗಿತ್ತು ಕಾಣ್ತದೆ. ಆ ಭಕ್ತಿಯ ಅಡಗಿಕೊಂಡು ಈ ಕಾವ್ಯದ ಒಂದು ಗೂಡಿನಲ್ಲಿ ಕೂತ್ಕೊಂಡು ಅವರು ತಮ್ಮ ಜೀವನ ನಡೆಸ್ತಾ ಇರಬಹುದು. ಆಮೇಲೆ 18ನೇ ಶತಮಾನದಲ್ಲಿ ಬಹಳ ಮುಖ್ಯ ಕವಯಿತ್ರಿ ಹೆಳವನಕಟ್ಟೆ ಗಿರಿಯಮ್ಮ. ಇವಳಿಗೂ ಅಕ್ಕ ಮಹಾದೇವಿಗೆ ಏನು ವ್ಯತ್ಯಾಸ ಅಂದ್ರೆ, ಅಕ್ಕ ಗಂಡನ ಬಿಟ್ಟು ದೇವರನ್ನ ಹುಡ್ಕೊಂಡು ಹೊರಟ್ರೆ, ಇವಳು ಗಂಡನಿಗೆ ಇನ್ನೊಂದು ಮದುವೆ ಮಾಡಿ ನನ್ನ ಸುದ್ದಿಗೆ ಬರಬೇಡ ಅಂತ ಹೇಳಿ ತಾನು ಭಕ್ತಿ ಪೂಜೆ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಇರ್ತಾಳೆ. ಮುಂದೆ ಅವಳು ತುಂಗಾ ನದಿಯಲ್ಲಿ ಕೊಚ್ಚಿ ಹೋದ್ಲು ಅಂತ ಅವಳ ಬಗ್ಗೆ ವಿವರ ಸಿಗ್ತದೆ. ನನಗೆ ಒಂದು ರೂಪಕವಾಗಿ ಕಾಣಿಸ್ತದೆ. ಯಾಕಂದ್ರೆ ಅವಳು ಮಾತ್ರ ಅಲ್ಲ, ಅವಳ ಹಾಗೆ ನೂರಾರು ಜನ ಕವಯಿತ್ರಿಯರು ನಮ್ಮಲ್ಲಿ ಕಾಲ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾರೆ. ಈಗ ಉದಾಹರಣೆಗೆ ನಿನ್ನೆ ನಾನೇನೋ ಒಂದು ವಿಷಯ ಹುಡುಕ್ತಾ ಇದ್ದೆ. ಆಗ ಗೊತ್ತಾದ ಒಂದು ವಿಷಯ, ಉಡುಪಿಯಲ್ಲಿ ಕಳೆದ ಶತಮಾನದಲ್ಲಿ ಆರ್ ಸತ್ಯಭಾಮಾದೇವಿ ಅಂತ ಒಬ್ಬರಿದ್ರು. ಅವರು ಏನೋ ಬರೆದ ದಾಖಲೆ ಸಿಗ್ತದೆ, ಆದರೆ ಈಗ ಎಲ್ಲಿ ಸಿಗುವುದಿಲ್ಲ, ಏನು ಹೆಚ್ಚಿನ ವಿವರ ಸಿಗುವುದಿಲ್ಲ. ಯಾರಾದರೂ ಅವರ ಕುಟುಂಬದವರು ಇದ್ದರೆ, ಅದೆಲ್ಲಿ ಯಾರು ಮೂಲೆ ಪಾಲಾಗಿದ್ದರೆ ಪ್ರಕಟಿಸಬೇಕು ಅಂತವ್ರು ನೂರಾರು ಜನ ಇದ್ದಾರೆ.
ಇನ್ನು 19ನೇ ಶತಮಾನದಲ್ಲಿ ಬಹಳ ಮುಖ್ಯ ಕವಯಿತ್ರಿ ಹರಪನಹಳ್ಳಿ ಭೀಮವ್ವ, ಇವಳ ಕತೆ ಕೂಡ ಹಾಗೆ. 11ರ ಹುಡುಗಿಗೆ 45ರ ಒಬ್ಬ ವಿಧುರನ ಜೊತೆಯಲ್ಲಿ ಮದುವೆ ಆಗ್ತದೆ ಅಂತ ಸ್ಥಿತಿ ಅವಳದು. ಇನ್ನು 20ನೇ ಶತಮಾನಕ್ಕೆ ಬಂದರೆ 1900ರಿಂದ 1950ರ ಅವಧಿಯಲ್ಲಿ ನಂಜನಗೂಡು ತಿರುಮಲಾಂಬ ಅವರ ಕಥೆಯೂ ಹಾಗೆ. 10 ವರ್ಷದ ಹುಡುಗಿ ತಿರುಮಲಾಂಬ 10 ವರ್ಷದಲ್ಲಿ ಮದುವೆಯಾಗಿ 14ನೇ ವಯಸ್ಸಿನಲ್ಲೇ ವಿಧವೆ ಆಗ್ತಾರೆ. ಅದರ ಮುಂದೆ ಅವರು 16 ಕಾದಂಬರಿಗಳನ್ನೆಲ್ಲ ಕನ್ನಡದಲ್ಲಿ ಬರೆಯುತ್ತಾರೆ. ಉಡುಪಿಯವರು ಲೀಲಾಬಾಯಿ ಕಾಮತ್ ಅಂತ ಉಡುಪಿಯಲ್ಲಿದ್ದರು, ಬಡ ದೊಡ್ಡ ಕಥೆಗಾರ್ತಿ. ಶಿವರಾಮ ಕಾರಂತರ ಹೆಂಡತಿ ಲೀಲಾ ಕಾರಂತರು, ಅವರು ಮರಾಠಿಯಿಂದ ಕಾದಂಬರಿ ಅನುವಾದ ಮಾಡಿದ್ದು ಮಾತ್ರ ಅಲ್ಲದೆ ಕಾರಂತರ ಬಗ್ಗೆ ಕೂಡ ಒಳ್ಳೆ ಪುಸ್ತಕ ಬರೆದಿದ್ದಾರೆ. ಕೊಡಗಿನ ಗೌರಮ್ಮ, ಗೌರಮ್ಮ ಗಾಂಧೀಜಿ ಪ್ರಭಾವಕ್ಕೊಳಗಾಗಿ ಗಾಂಧೀಜಿಯನ್ನು ತನ್ನ ಮನೆಗೆ ಅವರು ಈ ಕಡೆ ಬಂದಾಗ ಮನೆಗೆ ಕರೆದು, ಆಮೇಲೆ ಈ ಗೌರಮ್ಮ ತನ್ನ ಗೆಳತಿಯರ ಜೊತೆಯಲ್ಲಿ ಒಮ್ಮೆ ಈಜಲಿಕ್ಕೆ ಹೋದಾಗ ನೀರಿನಲ್ಲಿ ಹೊಳೆಯಲ್ಲಿ ಮುಳುಗಿ ಅಕಸ್ಮಾತ್ ತೀರಿಕೊಳ್ತಾರೆ. ಬಹುಶಃ ಬದುಕಿದ್ದಿದ್ರೆ ಕನ್ನಡದ ಬಹಳ ಮುಖ್ಯ ಕಥೆಗಾರ್ತಿಯಾಗಿ ಅವರು ಬೆಳೀತಾ ಇದ್ದ ಲಕ್ಷಣ ಅವರ ಕಥೆಗಳಲ್ಲಿ ಕಾಣಿಸ್ತದೆ. ಆಮೇಲೆ 50ರಿಂದ 75ರ ಆ ಹೊತ್ತಿಗೆ ಬಂದರೆ, ಅಂದರೆ ಅದು ಸ್ವಾತಂತ್ರ್ಯ ಸಿಕ್ಕಿದ ಮೇಲಿನ ಮೊದಲ ಹಂತ. ಆ ಹಂತಕ್ಕೆ ಬಂದರೆ ಜಯದೇವ ತಾಯಿ ಲಿಗಾಡೆ ಅಂತ ಪೌರಾಣಿಕ ಕಾವ್ಯ ಬರೆದ ಕವಯಿತರಿದ್ದಾರೆ. ಶಾಂತಾದೇವಿ ಮಾಳವಾಡ ಅಂತ ಒಂದು ಐತಿಹಾಸಿಕ ಕಾದಂಬರಿ ಅವರು ಬರೆದಿದ್ದಾರೆ. ಟಿ ಸುನಂದಮ್ಮ ಇವರು ಸ್ವಲ್ಪ ಭಿನ್ನವಾಗಿ ಕಾಣಿಸ್ತಾರೆ, ಯಾಕಂದ್ರೆ ಅವರು ಬೇರೆಯವರ ಹಾಗೆ ಭಕ್ತಿ ಕಾವ್ಯ ಎಲ್ಲ ಬರೆಯುವ ಬದಲಿಗೆ ಬಹಳ ಪ್ರಸಿದ್ಧ ಹಾಸ್ಯ ಲೇಖಕಿ ಆಗ್ತಾರೆ. ಇನ್ನು ಉಡುಪಿಯವರು ಬಹಳ ಮುಖ್ಯವಾಗಿ ಹೇಳಬೇಕಾದ ಹೆಸರು, ನಮ್ಮ ಉಡುಪಿಯ ಇಲ್ಲೇ ಪಕ್ಕದ ಶಾರದಾಂಬಾ ದೇವಸ್ಥಾನ ಸ್ಥಾಪಿಸಿದ ಸರಸ್ವತಿಬಾಯಿ ರಾಜವಾಡಿಯವರು. ಇವರು ಕೂಡ 15ನೇ ವಯಸ್ಸಿನಲ್ಲಿ 51 ವರ್ಷದ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ಆ ಕಾಲದಲ್ಲಿ ಮನೆಯವರ ಒತ್ತಾಯದ ಮೇರೆಗೆ ಮದುವೆಯಾಗಿ ಸಿಂಗಾಪುರದಲ್ಲೆಲ್ಲ ಇದ್ದು, ಅನಂತರ ಬೆಂಗಳೂರಿಗೆ ಬಂದು ವಿಧವೆಯಾಗಿ ಮತ್ತೆ ಉಡುಪಿ ಸೇರ್ತಾರೆ. ಉಡುಪಿಯಲ್ಲಿ ಪತ್ರಿಕೆಗಳನ್ನು ಸಂಪಾದಿಸ್ತಾರೆ. ಆಮೇಲೆ ಸಣ್ಣ ಕತೆ, ನಾಟಕ ಎಲ್ಲ ಬರೀತಾರೆ. ತನ್ನ ಸಂಕಟಗಳನ್ನು, ತನ್ನ ಸಮಸ್ಯೆಗಳನ್ನು ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ಗೊತ್ತಾಗದೆ ಆ ಕಾಲದ ನಮ್ಮ ಹಿರಿಯ ಲೇಖಕ ಮಂಜೇಶ್ವರದ ಗೋವಿಂದ ಪೈಗಳಿಗೆ 100 ಪತ್ರ ಬರೆದು ತನ್ನ ಜೀವನದ ಕಥೆಗಳನ್ನು ಹೇಳ್ಕೊಂಡಿದ್ದಾರೆ. ಅದೆಲ್ಲ ಪ್ರಕಟ ಆಗಿದೆ, ದಾಖಲೆ ಉಂಟು. ಆದರೆ ನನ್ನ ಒಂದು ಪ್ರಶ್ನೆ ಸರ್, 12ನೇ ಶತಮಾನದಿಂದ ಈಗ ನೀವು 19 ಆ ಶತಮಾನಕ್ಕೆ ಬರುವಾಗ ಈ ಸಾಹಿತ್ಯದಲ್ಲಿ ಬದಲಾವಣೆಗಳು ಹೇಗಾಗ್ತಾ ಬಂತು? ಆಗ ಮಹಿಳೆಯರು ಬರೀತದಂಥ ಸಾಹಿತ್ಯ ಮತ್ತು ಈಗ ಈ ಒಂದು ಶತಮಾನದಲ್ಲಿ ಮಹಿಳೆಯರು ಬರೆಯುವಂಥ ಸಾಹಿತ್ಯದ ವಿಷಯದಲ್ಲಿ, ವಸ್ತುವಿನಲ್ಲಿ ಏನು ಬದಲಾವಣೆಗಳು ಕಂಡಿದೆ? ಈಗ ನಾನು ಹೇಳ್ತಿದ್ದ ವಿಷಯವನ್ನೇ ಮುಂದುವರಿಸ್ತೇನೆ. ಇದರಲ್ಲಿ ನಮ್ಮ ರಾಜವಾಡೆ ಅವರಲ್ಲಿ ಅದು ಕಾಣಿಸ್ತದೆ. ಅವರು ಬರೇ ಭಕ್ತಿಗೀತೆಗಳನ್ನು ಬರೆದದ್ದಲ್ಲ. ಈಗ ಒಂದು ಉಡುಪಿ ಅಂತ ಒಂದು ಧಾರ್ಮಿಕ ವ್ಯವಸ್ಥೆಯ ಕೇಂದ್ರದಲ್ಲಿ ಇದ್ದುಕೊಂಡು ಅವರು ಆಹತ ಹೃದಯದಂತ ಒಂದು ಕತೆ ಬರೀತಾರೆ. ಅದರ ಬಗ್ಗೆ ಸೂಚ್ಯವಾಗಿ ಇಷ್ಟು ಹೇಳ್ಬೋದು. ಒಂದು ನಮ್ಮಲ್ಲಿ ಉಪನಿಷತ್ತಲ್ಲಿ ಒಂದು ಮಾತಿದೆ, ಸತ್ಯವನ್ನು ಬಂಗಾರದ ಬಟ್ಟಲಿನಿಂದ ಮುಚ್ಚಿದ್ದಾರೆ ಅಂತ. ಇವರು ಏನ್ ಮಾಡ್ತಾರೆ ಅಂದ್ರೆ, ಬಂಗಾರದ ಬಟ್ಟಲನ್ನು ತೆಗೆದು ಒಂದು ಧಾರ್ಮಿಕ ವ್ಯವಸ್ಥೆಯ ಹಿಂದಿನ ಸತ್ಯಗಳೇನು ಅಂತ ಅನಾವರಣ ಮಾಡ್ತಾರೆ. ಅಂತ ಒಂದು ದಿಟ್ಟ ಕಥೆಯನ್ನು ಅವರು ಬರೆದದ್ದುಂಟು. ಆಮೇಲೆ ಅದೇ ತಲೆಮಾರಿನಲ್ಲಿ ಎಚ್.ವಿ. ಸಾವಿತ್ರಮ್ಮ ಅವರಲ್ಲೂ ಕೂಡ ಬದಲಾವಣೆ ಕಾಣಿಸ್ತದೆ. ಅವರು ಟಾಗೋರ್ರ ಗೋರಾದ ಅಂತ, ಅದು ಇವತ್ತಿಗೂ ಪ್ರಸ್ತುತ ಕಾದಂಬರಿ ಟಾಗೋರ್ರ ಗೋರ, ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಮತ್ತು ಸೀತೆ ರಾಮ ರಾವಣ ಅಂತ, ನಿಜವಾಗಿ ಸೀತೆಯ ಅಂತರಂಗದಲ್ಲಿ ಏನಿತ್ತು ಅಂತ ಯೋಚನೆ ಮಾಡಿ ಅಂತ ಒಂದು ಕಾದಂಬರಿ ಬರೀತಾರೆ. ಇವರೆಲ್ಲ ಒಂದು ಹಂತದಲ್ಲಿ ನಿಧಾನವಾಗಿ ಲಕ್ಷ್ಮಣ ರೇಖೆ ಮೀರಿ ಮುಂದೆ ಬಂದ ಲೇಖಕಿಯರು ಅನಿಸ್ತದೆ. ಅದೇ ತಲೆಮಾರಿನವರು ಎಂ.ಕೆ. ಇಂದಿರಾ, ಪಣಿಯಮ್ಮ ಮತ್ತು ಗೆಜ್ಜೆ ಪೂಜೆ ಬರೀತಾರೆ. ಪಣಿಯಮ್ಮ ಅವಳು ಜೀವನದ ಯಾವ ಸುಖವನ್ನು ಅನುಭವಿಸದೆ ಬಾಲವಿಧವೆಯಾಗಿ ಇದ್ದವಳು. ಅವಳ ಜೀವನದ ಬಗ್ಗೆ ಒಂದು ಕಾದಂಬರಿ ಬರೀತಾರೆ. ಮತ್ತು ವೈಚಾರಿಕವಾಗಿ ಒಂದು ಮಟ್ಟದ ಪ್ರಬುದ್ಧತೆ ಮುಂದೆ ಕಾಣಿಸುವುದು ಅನುಪಮ ನಿರಂಜನ ಅವರಲ್ಲಿ. ಅನುಪಮ ನಿರಂಜನ ಒಂದು ಕಡೆ ಬಹಳ ಸಮೃದ್ಧವಾಗಿ ವೈದ್ಯಕೀಯ ಸಾಹಿತ್ಯ ಬರೆದಿದ್ದಾರೆ, ಶಿಶು ಸಾಹಿತ್ಯ ಬರೆದಿದ್ದಾರೆ. ನಮ್ಮ ತಾಯಂದಿರು ಇವತ್ತಿಗೂ ಪ್ರತಿದಿನವೂ ಮಕ್ಕಳಿಗೆ ಓದಿ ಹೇಳಬೇಕಾದ ಕಥೆಗಳನ್ನು, ದಿನಕ್ಕೊಂದು ಕಥೆ ಅಂತ ಅವರು ಒಂದು 12 ಪುಸ್ತಕ ಬರೆದಿದ್ದಾರೆ. ಇನ್ನು ಸ್ತ್ರೀವಾದಿ ನೆಲೆಯಿಂದ ಅವರ ಒಂದು ಬಹಳ ಮುಖ್ಯ ಕಾದಂಬರಿ ಅಂದರೆ ಒಂದು ಪೌರಾಣಿಕ ಕಾದಂಬರಿ ಮಾಧವಿ ಅಂತ. ನಾವು ನಮ್ಮ ಹೆಂಗಸರ ಸ್ಥಿತಿ ಹಾಗಿತ್ತು ಹೀಗಿತ್ತು ಇತಿಹಾಸದಲ್ಲಿ ಅಂತ ವೈಭವೀಕರಿಸ್ತೇವೆ, ಆದರೆ ನಿಜವಾದ ಸಂಗತಿ ಏನು, ಹೆಂಗಸರನ್ನು ಹೇಗೆ ನೋಡಿಕೊಳ್ತಾ ಇದ್ರು ಎಂಬುದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಆ ಮಾಧವಿಯ ಕತೆ. ಅದನ್ನು ಒಂದು ಕಾದಂಬರಿಯಾಗಿ ಅವರು ಬರ್ತಾರೆ. ಇನ್ನು ತ್ರಿವೇಣಿ ಕೂಡ ಅಲ್ಲಿ ಒಂದು ಬದಲಾವಣೆ ಎಳೆ ಕಾಣಿಸ್ತದೆ. ಅವರು ಮನಃಶಾಸ್ತ್ರ ಕಲಿತರು, ಸೈಕಾಲಜಿಯಲ್ಲಿ ಡಿಗ್ರಿ ಮಾಡಿದರು. ಅದರಿಂದ ಒಂದು ಮನಃಶಾಸ್ತ್ರೀಯ ಹಿನ್ನೆಲೆ ಅವರ ಕಾದಂಬರಿಗೆ ಬಂತು. ಶರಪಂಜರದಂಥ ಕಾದಂಬರಿ ಬರೆದರು. ಇನ್ನು ವೈಚಾರಿಕವಾಗಿ ಪ್ರಬುದ್ಧವಾದ ಕಥೆಗಳನ್ನು ಬರೆದ ಇನ್ನೊಬ್ಬರು ಸುಶೀಲಾ ಕೊಪ್ಪರ ಅಂತ, ಬಹಳ ಮಹತ್ವದ ಒಬ್ಬರು ಕಥೆಗಾರ್ತಿ. ಕನ್ನಡದಲ್ಲಿ ಒಂದು
ಒಂದು ಉಲ್ಕೆ ಬಂದ ಹಾಗೆ ಬಂದು ಮಿಂಚಿ ಮಾಯವಾಗಿ ಹೋದರು. ಅವ್ರು ಯಾರಂದರೆ BM ಶ್ರೀಯವರ ಮೊಮ್ಮಗಳು ರಾಜಲಕ್ಷ್ಮಿ ಎನ್ ರಾವ್ ಅಂತ. ಅವರು ಯುವತಿಯಾಗಿದ್ದಾಗ ತುಂಬ ಹೊಸತನದ ಕಥೆಗಳನ್ನು ಬರೆದ್ರು, ಎಲ್ಲರೂ ಮೆಚ್ಚಿಕೊಂಡ್ರು, ಇವಳು ಬೆಳಿತಾಳೆ ಅಂತ ತಿಳ್ಕೊಂಡ್ರು. ಆದರೆ ಏನಾಯಿತು ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಅವರು ಅಕ್ಕ ಮಹಾದೇವಿ ಹಾಗೆ ಅವರು ಹಿಮಾಲಯಕ್ಕೆ ಹೋದರು. ನಂತರ ಸನ್ಯಾಸಿಯಾದರು, ಸನ್ಯಾಸಿಯಾಗಿದ್ದಾರೆ. ಈಗ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಾಣಿಸ್ಕೊಳ್ಳೋದು, ಅವರ ಆಸಕ್ತಿ ಹಾಗಾಯಿತು. ಇನ್ನು ನಮ್ಮ ಜಿಲ್ಲೆಯವರೇ ಇನ್ನೊಬ್ಬರು ಪ್ರೇಮಾ ಭಟ್ಟು, ಬೆಂಗಳೂರಲ್ಲಿ ಇದ್ದುಕೊಂಡು ನಗರ ಜೀವನದ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ನೂರಾರು ಕಥೆಗಳನ್ನು ಬರೆದ್ದಾರೆ. ಅಂದರೆ ಈ ನಮ್ಮ ಆಧುನಿಕ ಕನ್ನಡ ಸಾಹಿತ್ಯದ ಈ ಮಹಿಳಾ ಲೋಕದಲ್ಲಿ ಬಹಳ ಮುಖ್ಯವಾದ ಒಬ್ಬರು ಕಾದಂಬರಿಕಾರ್ತಿ ಅಂದರೆ ಗಂಡಸರು ಎಂಬ ಕಾದಂಬರಿ ಬರೆದ ಧಾರವಾಡದ ವೀಣಾ ಶಾಂತೇಶ್ವರ. ಒಂದು ಸ್ತ್ರೀವಾದಿ ಒಳನೋಟಗಳಿರುವ ಒಂದು ಮಹತ್ವದ ಕಾದಂಬರಿ ಅದು.